ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತಂದ್ರೆ, ನಿಮ್ಗೆ ರಾಶ್ಯಾಧಿಪತಿ ಬುಧ ಗ್ರಹ ಬಂದು 11ನೇ ಮನೆಯಲ್ಲಿ ಕುತ್ಕೊಂಡಿರ್ತಾನೆ. 11ನೇ ಮನೆಯಲ್ಲಿ ಕುತ್ಕೊಂಡಿರೋದ್ರಿಂದ ನಿಮ್ಗೆ ಹೆಂಗೆ ಅಂದ್ರೆ ಪ್ರತಿ ಒಂದ್ರಲ್ಲೂ ನೀವು ಲಾಭನ ನೋಡ್ತಾನೆ ಬರ್ತಿದ್ದೀರಾ. ಹೆಂಗೆ ಅಂದ್ರೆ ಸತತವಾಗಿ ನೀವೊಂದು 2-3 ವರ್ಷಗಳಿಂದ ಒಳ್ಳೆ ಪ್ರತಿ ಒಂದ್ರಲ್ಲೂ ಏಳಿಗೆಯನ್ನ ನೋಡ್ತಾ ಬರ್ತೀರಾ. ಅದ್ರಲ್ಲೂ ಇವಾಗ ನಿಮ್ಗೆ ಏನಪ್ಪಾ ಅಂತಂದ್ರೆ 2ನೇ ಮನೆ ಗ್ರಹ ಅಂದ್ರೆ ಶುಕ್ರ ಗ್ರಹ ಬಂದು ನಿಮ್ಗೆ 2ನೇ ಮನೆ ಅಧಿಪತಿ ಬಂದು 12ನೇ ಮನೆಗ್ ಬರ್ತಾನೆ. 12ನೇ ಮನೆಗ್ ಬಂದಾಗ ಏನಪ್ಪಾ ಆಗುತ್ತೆ ಅಂದ್ರೆ 5ನೇ ತಾರೀಕ ನಂತರ ನಿಮ್ಗೆ 12ನೇ ಮನೆಗ್ ಬಂದಾಗ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ತಾ ಬರುತ್ತೆ. ಏನಾದ್ರೂ ಒಂದ್ ಬೇಡದೇ ಇರೋಂಥದಕ್ಕೆ ಪರ್ಚೇಸ್ ಮಾಡೋದಕ್ಕೂ ಅನ್ನೆಸೆಸರಿ ಖರ್ಚು, ಇಲ್ಲ ಮನೆಯದಕ್ ಖರ್ಚು, ಇಲ್ಲ ಯಾವ್ದಕ್ಕಾದ್ರೂ ನಿಮ್ಗೆ ಒಂದರ ಮೇಲೆ ಒಂದು ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ಈಗ 5ನೇ ತಾರೀಕು ನಂತರ. ಅದೇ ಬುಧ ಗ್ರಹ ಬಂದು ನಿಮ್ಗೆ 11ನೇ ಮನೆಯಲ್ಲೇ ಇರ್ತಾನೆ. 8ನೇ ತಾರೀಕು ನಂತರ 10ನೇ ಮನೆಗೆ ಹೋಗ್ತಾನೆ. ಕೆಲ್ಸದಲ್ಲಿ ನಿಮ್ಗೆ ಯಾವ್ದೇ ರೀತಿಯಾದ್ರೂ ಒತ್ತಡ ಇರಲ್ಲ. ನಿಮ್ ಏನ್ ಪಾರ್ಟ್ನರ್ ಇಂದ ಅನ್ಕೊಂಡಿರ್ತೀರೋ ಆ ದುಡ್ಡು ಬರ್ತಾ ಇರುತ್ತೆ. ಆದ್ರೆ ಯಾವಾಗ ಶುಕ್ರ ಬಂದು ನಿಮ್ಗೆ 5ನೇ ತಾರೀಕಿಗೆ 12ನೇ ಮನೆಗೆ ಬರ್ತಾನೋ ಸ್ವಲ್ಪ ಫೈನಾನ್ಸ್ ಅಲ್ಲಿ ಸ್ಟ್ರಕ್ ಆಗ್ತೀರಾ ನೀವು. ಸ್ವಲ್ಪ ಆದಷ್ಟು ಯಾರಿಗಾದ್ರೂ ಹಣ ಕೊಟ್ಟಿರೋ ಕೊಡ್ಬೇಕು ಅಂತ ಅನ್ಕೊಂಡಿರ್ತೀರೋ ಇದನ್ನ ಈ ತಿಂಗಳು ನೀವು ಕಳೆದು ಮಾಡೋದು ವಾಸಿ. ಯಾವ್ದೇ ಒಂದ್ ಕೆಲ್ಸಕ್ಕಾಗ್ಲಿ, ಒಂದ್ ಏನಕ್ಕೆ ಇನ್ವೆಸ್ಟ್ ಮಾಡೋದು, ಇಲ್ಲ ಯಾರನ್ನೋ ನಂಬಿದ್ ದುಡ್ಡು ಕೊಡೋ ಅಂತದ್ದು ಯಾವ್ದು ಮಾಡ್ಬೇಡಿ. ಯಾಕೆಂದ್ರೆ 12ನೇ ಮನೆಗೆ ಶುಕ್ರ ಗ್ರಹ ಬಂದಾಗ ತುಂಬಾ ಲಾಸ್ ನ ತೋರಿಸ್ತಾನೆ. ಅದ್ರಲ್ಲಿ ರಾಹು ಗ್ರಹ 6ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ನಿಮ್ಗೊಂಥರ ಒತ್ತಡ, ಕಿರಿಕಿರಿಗಳು ಜಾಸ್ತಿ ಅನ್ಸ್ತಾ ಇರತ್ತೆ. ಆದಷ್ಟು ಅದ್ರ ಬಗ್ಗೆ ಯಾವ್ದೇ ಗಮನ ಕೊಡ್ತೀರಾ. ಯಾಕೆಂದ್ರೆ ಗುರುಬಲ ಯಥೇಚ್ಛವಾಗಿರೋದ್ರಿಂದ, ಅದ್ರಲ್ಲೂ ಕುಜಗ್ರಹ ಬಂದು ನಿಮ್ಗೆ 9ನೇ ಮನೆಯಲ್ಲಿ ಕೂತಿರೋದ್ರಿಂದ ಯಾವ್ದಾದ್ರು ತಂದೆ ಕಡೆಯಿಂದ ಪಿತ್ರಾರ್ಜಿತ ಆಸ್ತಿ ಏನಾದ್ರು ನಿಮ್ಗೆ ಕೋರ್ಟ್ ಅಲ್ಲಿ ಇತ್ತು, ಅಥವಾ ಮನೆಯಲ್ಲಿ ನಿಮ್ಗೇನೋ ಕೊಡಲ್ಲ ಅಂತ ಏನೋ ಒಂದ್ ಸತಾಯಿಸ್ತಿರೋ ಅಂತದ್ ಏನೇ ಇದ್ರುನು ಅದನ್ನ ನೀವ್ ಇವಾಗ ಹೋಗಿ ಕೇಳೋದ್ರಿಂದ, ಯಾಕೆಂದ್ರೆ ಕುಜಗ್ರಹ ಆಗಸ್ಟ್ 2ನೇ ತಾರೀಕುವರೆಗೂ 9ನೇ ಮನೆಯಲ್ಲಿ ಇರೋದ್ರಿಂದ ನೀವ್ ಇವಾಗ ಹೋಗಿ ಏನೋ ಕೇಳಿದ್ರೆ ಅದು ನಿಮ್ಗೆ ಸಕ್ಸಸ್ ಆಗುತ್ತೆ. ಈ ಟೈಮ್ ಅಲ್ಲಿ ನಿಮ್ಗೆ ವರ್ಕ್ ಆಗುತ್ತೆ. ಅದ್ರಲ್ಲಿ ಕುಜ ದಶಾ ಭುಕ್ತಿ ನಡೀತಾ ಇದ್ರೆ 90% ಆಗುತ್ತೆ. ದಶಾ ಭುಕ್ತಿಗಳಿಲ್ಲ ಅಂತಂದ್ರೆ ಸ್ವಲ್ಪ ಅದ್ರ ಪ್ರಭಾವ ನಿಮ್ಗೆ ತಕ್ಕ ಮಟ್ಟಿಗೆ ಇರುತ್ತೆ. ನೀವ್ ಏನಪ್ಪಾ ಪರಿಹಾರ ಮಾಡ್ಕೊಬೇಕು ಕನ್ಯಾ ರಾಶಿಯವರು ಅಂತಂದ್ರೆ, ಆದಷ್ಟು ಕೇತು ಗ್ರಹ 12ನೇ ಮನೆಯಲ್ಲಿ ಇರ್ತಾನೆ. ನಿಮ್ಗೆ ಸ್ವಲ್ಪ ನಿದ್ದೆ ಕಡಿಮೆ ಇರುತ್ತೆ. ಆದಷ್ಟು ಕೇತು ಗ್ರಹನ ಆರಾಧನೆ ಮಾಡ್ತಾ ಬನ್ನಿ ನೀವು. ಕೇತುಗೆ ಒಂದ್ ಸ್ವಲ್ಪ ಹುಳ್ಳಿಕಾಳನ್ನ ಯಾರಿಗಾದ್ರೂ ದಾನ ಕೊಡುವಂಥದ್ದು ದೇವಸ್ಥಾನಕ್ಕೆ ಅಥವಾ ಬಡವ್ರಿಗೆ, ಇದನ್ನ ಮಾಡ್ತಾ ಬಂದಷ್ಟು ನಿಮ್ಗೆ ಕೇತು ಪ್ರಭಾವ ಕಮ್ಮಿ ಆಗತ್ತೆ. ಇನ್ ಯಾರಿಗೆ ದಶಾಭುಕ್ತಿಗೆ, ನಕ್ಷತ್ರಕ್ಕೆ ಅಧಿಪತಿಗೆ, ನಿಮ್ ಹೆಲ್ತ್ಗೆ, ಪ್ರತಿ ಒಂದಕ್ಕೂ ಯಾವ್ದಕ್ಕಾದ್ರೂ ನಿಮ್ಗೆ ಬ್ರಾಸ್ಲೆಟ್ ಬೇಕಾದಲ್ಲಿ ಕೆಳಗಡೆ ಹೋಗ್ತಾ ಇರೋಂತ ನಂಬರ್ಗೆ ಸಂಪರ್ಕಿಸಿ. ಇದಿಷ್ಟು ಬಂದು ಕನ್ಯಾ ರಾಶಿಯವರ ಮಾಸ ಭವಿಷ್ಯ.